ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಹಣ, ಆಸ್ತಿ, ಅಂತಸ್ತು ಇಷ್ಟೇ ಮುಖ್ಯ ಅಲ್ಲ, ಸಂಸಾರವೂ ಬಹಳ ಮುಖ್ಯ. ಸಂಸಾರದಲ್ಲಿ ಸಾಮರಸ್ಯ ಇಲ್ಲ ಅಂತಂದ್ರೆ ಎಲ್ಲವೂ ವ್ಯರ್ಥ, ಹೊಳೆಯಲ್ಲಿ ಹೋಮ ಮಾಡ್ದಂಗಾಗುತ್ತೆ. ಆದ್ದರಿಂದ ಹೆಣ್ಣು ಗಂಡು ಮದುವೆ ಆಗುವ ಸಂದರ್ಭದಲ್ಲಿ ರಾಶಿ, ಕೂಟ, ತಾರಾಬಲ, ಚಂದ್ರಬಲ ಇವೆಲ್ಲವನ್ನು ನೋಡಿಕೊಂಡು ಮದುವೆ ಆದ್ರೆ ಸರ್ವೇ ಜನ ಸುಖಿನೋ ಭವಂತೋ. ಸ್ವೀಕರಿಸಿ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ, ನಾನ್ ರವೀಂದ್ರ ಮಾತಾಡ್ತಾ ಇದೀನಿ. ರವೀಂದ್ರ ಅವರೇ, ಏನ್ ನಿಮ್ಮ ಸಮಸ್ಯೆ? ಮದುವೆ ಆಗಿ 3 ವರ್ಷ ಆಗಿದೆ, ಇನ್ನು ಮಕ್ಕಳಾಗಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್? 1980 ಮೇ 24 ರಾತ್ರಿ 9 ಗಂಟೆಗೆ. ಓಹೋ, ನಿಮ್ಮ ಶ್ರೀಮತಿ ಅವ್ರದ್ದು? 1984 ಜುಲೈ 30 ಬೆಳಿಗ್ಗೆ 9 ಗಂಟೆ. ನನ್ನ ಹೆಂಡತಿ ಹೆಸರು ಸಂಗೀತ ಅಂತ. ಅಯ್ಯೋ ಕರ್ಮವೇ. ರವೀಂದ್ರ ಅವರೇ, ನಿಮ್ಮದು ಕನ್ಯಾ ರಾಶಿ, ನಿಮ್ಮ ಶ್ರೀಮತಿ ಅವ್ರದ್ದು ವೃಶ್ಚಿಕ ರಾಶಿ. ನಿಮ್ಮದು ಸಂಖ್ಯೆ 6, ಅವ್ರದ್ದು ಸಂಖ್ಯೆ 3. ಅಯ್ಯೋ, ಏನೋ ಸರಿ ಇಲ್ಲ, ರಾಶಿ ಕುಟುಂಬ ಸರಿ ಇಲ್ಲ, ಎಲ್ಲವೂ ತದ್ವಿರುದ್ಧ. ನಿಮ್ಮದು ಲವ್ ಮ್ಯಾರೇಜ್ ಅಲ್ಲ ಗುರುಗಳೇ, ನಮ್ದು ಅರೇಂಜ್ ಮ್ಯಾರೇಜ್. ಯಾವ ಮುಟ್ಟಳರಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ದು? ನೀವೇ ಮಾಡಿಸಿದ್ದು ಗುರುಗಳೇ. ನೀನು ಶಂಕರ್ಲಿಂಗೇಗೌಡ ಮಗ ರವೀಂದ್ರನೇ? ಹೌದು ಗುರುಗಳೇ. ಅಯ್ಯೋ ಕರ್ಮವೇ. ಮಗು, ಮದುವೆ ನಾನು ಮಾಡಿಸಿದ್ದು ನಿಜ, ಮಕ್ಕಳು ನಾನೇ ಮಾಡ್ಸಕ್ಕಾಗುತ್ತೇನಪ್ಪ? ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಶ್ರೀಮತಿಯವ್ರಿಗೆ ಗ್ರಹಗತಿ ಚೆನ್ನಾಗಿಲ್ಲ. ಹೌದು, ಶುಕ್ರ ವಕ್ರನಾಗಿದ್ದಾನೆ. ಒಂದು ಸಂತಾನ ಹೋಮ ಮಾಡ್ಸಪ್ಪ, ಮಕ್ಕಳಾಗತ್ತೆ. ಗ್ರಹಗತಿ ಕೆಟ್ಟಿರೋದ್ ನಂದಲ್ಲ ರೀ, ಇವಂದು. ಹೌದೌದೌದೌದು, ಅವನಿಗೂ ಶನಿ 7ನೇ ಮನೆ ಪ್ರವೇಶ ಮಾಡಿದ್ದಾನೆ. ಒಂದು ಶನಿ ಶಾಂತಿ ಮಾಡಿಸಿ, ಇಬ್ರು ಸರಿ ಹೋಗ್ಬಿಡ್ತೀರಾ? ನನಗೆ ಯಾವ ಶಾಂತಿನೂ ಬೇಕಾಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ. ಅಂದ್ರೆ ನಿಮ್ ಗ್ರಹಗತಿ ಸರಿ ಇರೋದಕ್ಕೆ ಮಕ್ಕಳಾಗಿಲ್ಲ ಅಂತ ಹೇಳಿದಾರೆ. ನಿಮ್ ಗ್ರಹಗತಿನೂ ಸರಿ ಇಲ್ಲ ಅಂತ ಹೇಳಿದಾರೆ. ಅಂದ್ರೆ ನಾನ್ ಮಕ್ಳು ಉಡ್ಸಕ್ಕಾಗಲ್ಲ ಅಂತ ನಿನ್ ಮಾತಿನ ಅರ್ಥ? ಅಯ್ಯೋ, ಅದು ಹಾಗಲ್ಲಪ್ಪ. 10 ಮಕ್ಳು ಉಡ್ಸೋ ಶಕ್ತಿ ನನಗಿದೆ. 10 ಮದ್ವೆ ಆದ್ರೂ 1 ಮಗುನೂ ಆಗಲ್ಲ. ಇನ್ನೊಂದ್ ಮದ್ವೆ ಮಾಡ್ಕೊಂಡು ನಾನು ಏನು ಅಂತ ತೋರಿಸ್ತೀನಿ. ಇನ್ನೊಂದು ಮದ್ವೆನೆ? ಹೌದು, ನಾನು ಇನ್ನೊಂದ್ ಮದ್ವೆ ಮಾಡ್ಕೊಂಡು ನಾನು ಏನು ಅಂತ ತೋರಿಸ್ತೀನಿ. ಸಂತೋಷ. 1 ನಿಮಿಷ, ನೀವಿಬ್ಬರು ನಿಮ್ಮ ಜಾತಕವನ್ನು ತೆಗೆದುಕೊಂಡು ನನ್ನ ಕಚೇರಿಗೆ ಬನ್ನಿ. ನಿಮ್ಮಿಬ್ಬರಿಗೂ ರಾಶಿ, ಕೂಟ, ಗಣ, ತಾರಾಬಲ, ಚಂದ್ರಬಲ ಇವೆಲ್ಲವೂ ಹೊಂದಿಕೆಯಾಗುವಂತಹ ಬೇರೆ ಬೇರೆ ಹೆಣ್ಣು ಗಂಡುಗಳನ್ನು ನಾನು ಹೊಂದಿಸಿಕೊಡ್ತೇನೆ. ಆಗಬಹುದೇ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಶುಭಂ. ನಮಸ್ಕಾರ. ಯಾಕೆ ನೀವಿಬ್ರು ಸೈಲೆಂಟ್ ಆಗಿದ್ದೀರಾ? ನಂಗೆ ಬೋರ್ ಆಗ್ತಾ ಇದೆ, ಏನಾದ್ರೂ ಮಾತಾಡ್ತಾನೆ ಇರೋದಕ್ಕೆ ಇದೇನ್ ರೇಡಿಯೋ ಸ್ಟೇಷನ್? ಲೈಟ್ ಆಗಿ ಮ್ಯೂಸಿಕ್ ಹಾಕೊಂಡು ಹಾಗೆ ಎಂಜಾಯ್ ಮಾಡ್ತಾ ಹೋಗ್ಬೇಕು. ಡೋಂಟ್ ಟಚ್ ದಟ್. ಲೋಕಲ್ ಅಲ್ಲ ಇದು, ಇಂಪೋರ್ಟೆಡ್. ಇದನ್ನ ರಿಮೋಟ್ ಅಲ್ಲೇ ಆಪರೇಟ್ ಮಾಡ್ಬೇಕು, ಕೈಯಲ್ಲಿ ಮುಟ್ಟಿದ್ರೆ ಹಾಳಾಗುತ್ತೆ. ಇಡಿಯಟ್. ಕಾರಲ್ಲಿ ಕನ್ನಡ ಸಾಂಗ್ಸ್ ಇಲ್ವಾ? ಕನ್ನಡ ಸಾಂಗ್ಸ್ ಕೇಳೋದಕ್ಕೆ ಇದೇನ್ ಅಂಬಾಸಿಡರ್? ಇಟ್ಸ್ ಅ ಬೆನ್ಸ್ ಕಾರ್. ಬೆನ್ಸ್ ಅಲ್ಲಿ ಕನ್ನಡ ಬರಲ್ವಾ? ಬರುತ್ತೆ, ಆದ್ರೆ ನಾನ್ ಕೇಳಲ್ವೇ? ನಮ್ಮ ಅಕ್ಕಂಗೆ ಕನ್ನಡ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಮದ್ವೆ ಆದ್ಮೇಲೆ ಅಡ್ಜಸ್ಟ್ ಮಾಡ್ಕೋತಾಳ್ ಬಿಡು. ಆಯ್ತು ನಿನ್ ಕತೆ. ಸೋನಿಯಾ, ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಬುಕ್ ಮಾಡಿದೀನಿ. ಬ್ಯೂಟಿಫುಲ್ ಆಗಿರುತ್ತೆ. 1 ಮಂತ್ ಅಲ್ಲೇ ಕ್ಯಾಂಪ್ ಮಾಡೋಣ. ಸಾರಿ ರಾಜ್, 1 ಮಂತ್ ಎಲ್ಲ ಹೊರಗಡೆ ಇರಕ್ಕಾಗಲ್ಲ, ನನಗೆ ಚಾನೆಲ್ ಪ್ರೋಗ್ರಾಮ್ ಇರುತ್ತೆ. ಅರೆ, ಮದ್ವೆ ಆದ್ಮೇಲೆ ಎಂತ ಪ್ರೋಗ್ರಾಮ್ ಸೋನಿಯಾ? ಅದನ್ನ ಬಿಟ್ಟು ಹಾಕೋ. ಸ್ಟಾಪ್ ಇಟ್. ಏನ್ ಮಾಡ್ತಿದ್ಯಾ? ಮಿರರ್ ಅಲ್ಲಿ ಮುಖ ನೋಡೋಣ ಅಂತ. ಅದೇನಾದ್ರೂ ಹಾಳಾದ್ರೆ ಒಂದು ಸ್ಪೇರ್ ಪಾರ್ಟ್ ಸಿಗಲ್ಲ. ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ ಅದು? ರಾಜ್, ಇದು ನೋ, ದಟ್ ಲುಕ್ಸ್ ರಿಯಲಿ ಚೀಪ್. ಅಕ್ಕ, ನಿನ್ಗೆ ಇವನೇ ಸಿಗ್ಬೇಕಾ? ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಮತ್ತೆ ಕಾಸ್ಟ್ಲಿ ವಾಚ್ ಎಲ್ಲಿದೆ? ಸರ್, ನೆಕ್ಸ್ಟ್ ಕೌಂಟರ್ ಇದೆ, ಪ್ಲೀಸ್ ಕಮ್. ಓಕೆ. ನಾ ಹೇಳಿಲ್ವಾ ಅಕ್ಕ, ಇವನ್ಗೆ ರಿಪೋರ್ಟ್ ಕಾರ್ಡ್ ಗಿಂತ ರೇಟ್ ಕಾರ್ಡ್ ಮುಖ್ಯ ಅಂತ. ಏಸ್ ಮೂರ್ತಿಗಳೇ? ಶಂಕರ್ನಾಗ್ ಕರಿತೀನಿ. ಈ ಜನ್ಮಕ್ಕೆ ನಿಮ್ಮನ್ನ ಕರೆಸ್ತೀನಿ. ನಿಮ್ಮ ಕೈಗಳನ್ನ ಹಾಗೇ ನಿಮ್ಮ ಎದೆ ಮೇಲಿಡಿ. ಈಗ ನಿಮ್ಮ ಕಣ್ಣುಗಳನ್ನ ಹಾಗೇ ಮುಚ್ಚಿ ಗಾಢವಾದ ಉಸಿರೆಳಿರಿ. ಈಗ ನೀವು ನಿದ್ರಾವಸ್ಥೆಯಲ್ಲಿದ್ದೀರಿ. ಗಾಢವಾದ ನಿದ್ರೆಗೆ ಹೋಗಿ ಗಾಢವಾದ ಉಸಿರನ್ನ ಎಳಿರಿ. ಹಾಗೇ ಮುಂದೆ ಬನ್ನಿ. ಹಾಗೇ ಇನ್ನು ಸ್ವಲ್ಪ ಮುಂದೆ ಬನ್ನಿ. ಇನ್ನು ಸ್ವಲ್ಪ ಮೇಲೆ ಬನ್ನಿ. 5 4 3 2 1. ಈಗ ನೀವು ಗಾಢವಾದ ನಿದ್ರೆಯಲ್ಲಿದ್ದೀರಿ. ಹಾಗೇ ಈ ಜನ್ಮಕ್ಕೆ ವಾಪಸ್ ಬನ್ನಿ. ಮುಂದೆ ಬನ್ನಿ. ಏ ಸ್ಮೃತಿಗಳೇ, ವಾಪಸ್ ಹಾಗೇ ನೀವು ಈ ಜನ್ಮಕ್ಕೆ ಬನ್ನಿ.
ಮೂರ್ತಿಗಳೇ 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 ಈ ಜನ್ಮಕ್ಕೆ ವಾಪಸ್ ಬನ್ನಿ. ಬಂದ್ರು 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 ಬಂದ್ರು. ಈಗ ಹೇಗಿದ್ದೀರಿ ಮೂರ್ತಿಗಳೇ? ಅಯ್ಯೋ ಯಾರಪ್ಪ ಇವರು? ಇದೇನು ಗುರುವೆ, ಟೋಟಲ್ ಗೆಟಪ್ ಚೇಂಜ್ ಆಗೋಯ್ತು. ಸೂಪರ್ ಸ್ಟಾರ್ ರಜನಿಕಾಂತ್. ಇಲ್ಲ ಇಲ್ಲ, ಗಜನಿಕಾಂತ್. ಈ ಕಡೆ ಚೂಡು, ಆ ಕಡ. ನಾನ್ ಮುಂದೆ ಹೊಡೆದ್ರೆ ಹಿಂದೆ ಏಟ್ಬಿಡುತ್ತೆ. ಗಜನಿ ಸ್ಟೈಲ್. ಇವರು ರಜನಿ ಅಲ್ಲ, 50 ಇಯರ್ಸ್ ಫಾರ್ವರ್ಡ್ ಹೋಗಿ ರಜನಿಕಾಂತ್ ಆಗವ್ರೆ. ಕರೆಕ್ಟ್ ಕರೆಕ್ಟ್. ಗುರುವೆ, ನಾನ್ ಕಾಲು ಅನ್ಕೊಂಡೆ, ಇದೇನು ಕೈಗೆ ಶೂಸು? ಕಾಲೆಲ್ಲ ಹಾಕೊಂಡ್ರೆ ಬ್ಯಾಲೆನ್ಸ್ ಸಿಕ್ಕಲ್ಲ, ಅದಕ್ಕೆ ಕೈಗೆ ಹಾಕೊಂಡಿರೋದು. ತುಂಟಾ ತುಂಟಿ ಕಾರ್ಯಕ್ರಮದಿಂದ ಮುಳುಗ್ ಹೋಗ್ತಾ ಇದ್ದ ನಮ್ಮ ಚಾನಲ್ಗೆ ಮತ್ತೆ ಜೀವ ಬಂತು. ಹಾಗೆ TRP ರೇಟು ಇನ್ಕ್ರೀಸ್ ಆಯ್ತು. ಆದ್ರೆ ಸಚಿನ್ ನಮ್ಮ ಚಾನಲ್ ಬಿಟ್ಟು ಹೋಗ್ತಾ ಇದ್ದಾನೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ರೇಟ್ನ ಆಫರ್ ಮಾಡದೆ ಒಪ್ತಾ ಇಲ್ಲ, ಕಾರಣನೂ ಹೇಳ್ತಾ ಇಲ್ಲ. ಸೋನಿಯಾ, ನೀನು ಅವನಿಗೆ ತುಂಬಾ ಕ್ಲೋಸ್ ಆಗಿದ್ಯಾ. ನೀನ್ ಹೇಳಿದ್ರೆ ಅವ್ನು ಕೇಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಟ್ಲೀಸ್ಟ್ 1 ವರ್ಷ ಕಂಟಿನ್ಯೂ ಮಾಡೋದಕ್ಕೆ ಹೇಳು ಪ್ಲೀಸ್. ದಿಸ್ ಇಸ್ ಮೈ ರಿಕ್ವೆಸ್ಟ್. ಯಾಕೆ ಸರ್ ಹಾಗಂತೀರಾ? ನನ್ ಕಷ್ಟ ಕಾಲದಲ್ಲಿ ಕೆಲಸ ಕೊಟ್ಟ ಕಂಪನಿ ಇದು. ನನಗೆ ಸ್ಟಾರ್ ವ್ಯಾಲ್ಯೂ ತಂದ್ಕೊಟ್ಟಿದ್ ಪ್ರೋಗ್ರಾಮ್. ನಾನ್ ಖಂಡಿತ ಟ್ರೈ ಮಾಡ್ತೀನಿ ಸರ್. ಟ್ರೈ ಮಾಡೋದಲ್ಲ, ಅಗ್ರಿಮೆಂಟ್ ಸೈನ್ ಮಾಡಿಸ್ಬೇಕು. ಈಗ ಸಚ್ಚಿ ಎಲ್ಲಿದ್ದಾನೆ? ಗೋವಾ. ಸಾರಿ ಹೇಳದ್ಮೇಲೆ ಏನ್ ನಿಂದು? ಮದ್ವೆ ಬಿಸಿಲಿರ್ತೀಯಾ? ಯಾಕೆ ಸುಮ್ನೆ ಡಿಸ್ಟರ್ಬ್ ಅಂತ ಹೇಳಲಿಲ್ಲ? ಸುಳ್ಳು ಸುಳ್ಳು ಹೇಳ್ಬೇಡ ನೀನು. ನಿನಗೆ ಅವಾರ್ಡ್ ಬಂದಿದೆ ಅಂತ ಹೇಳಿದ್ರೆ ನಾನೇನ್ ಹೊಟ್ಟೆ ಕಿಚ್ ಪಡ್ತಿದ್ನಾ? ಅಷ್ಟೊಂದು ಚೀಪ್ ಐಡಿಯಾ ನನ್ಗಿಲ್ಲ ಸೋನಿಯಾ. ಮತ್ತ್ಯಾಕ್ ಫೋನ್ ಮಾಡ್ಲಿಲ್ಲ? ಯಾಕಂದ್ರೆ ಕೆಲವನ್ನೆಲ್ಲ ಹೇಳಕ್ಕಾಗಲ್ಲ. ಬೇಡ, ದೊಡ್ಡ ಚಾನೆಲ್ ಅಲ್ಲಿ ಆಫರ್ ಸಿಕ್ಕಿದೆ, ಬಿಟ್ಟು ಹೋಗ್ತಾ ಇದೀನಿ ಅಂತನಾದ್ರೂ ಹೇಳಿದ್ಯಾ? ಹೇಳೋಣ ಅಂತಿದ್ದೆ ಸೋನಿಯಾ. ಬೇಕಡ್ಡ ಬಂತೇನೋ ಅಲ್ಲ? ಮದ್ವೆ ಆದ್ಮೇಲೆ ನೀನ್ ಬಿಟ್ಟು ಹೋಗಲ್ವಾ? ಹೇಳು ನೋಡೋಣ. ಆಮೇಲೆ ನಾನು ಒಬ್ನೇ ಅಲ್ಲಿ ಏನ್ ಮಾಡ್ಲಿ? ಅದಕ್ಕೆ ಬಿಟ್ಟು ಹೋಗ್ತಾ ಇದೀನಿ. ದೊಡ್ಡ ಚಾನಲ್, ಬಿಗ್ ಸ್ಯಾಲ್ರಿ ಅಂತ ಬಿಟ್ಟು ಹೋಗ್ತಾ ಇಲ್ಲ. ನೀನ್ ಇಲ್ದಿರೋ ಪ್ರೋಗ್ರಾಮ್ ನ ಇಮ್ಯಾಜಿನೂ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಅಲ್ಲಿ ಇರೋದ್ ಬೇಡ ಅಂತ ಹೊರಟ್ಬಿಟ್ಟೆ. ನಾನ್ ಕೆಲ್ಸ ಬಿಡ್ತೀನಿ ಅಂತ ನಿನಗೆ ಯಾವಾಗ್ಲೂ ಹೇಳ್ದೆ? ಹೇಳ್ದೆ ಇದ್ರು ಗೊತ್ತಿರೋ ವಿಷಯ ತಾನೆ. ಆ ಪ್ರೋಗ್ರಾಮ್ ನನಗ್ ಸಕ್ಸಸ್ ಕೊಟ್ಟಿದೆ, ಫೇಮ್ ಕೊಟ್ಟಿದೆ, ಲೈಫ್ ಕೊಟ್ಟಿದೆ. ಅಷ್ಟೇನಾ? ನಿನ್ನಂತ ಒಳ್ಳೆ ಫ್ರೆಂಡ್ ಕೊಟ್ಟಿದೆ. ನಾನ್ ಖಂಡಿತ ಕೆಲ್ಸ ಬಿಡಲ್ಲ. ಈ ಸ್ಮೈಲ್ ನನಗ್ ತುಂಬಾ ಇಷ್ಟ. ನಿನ್ ಮುಖದಲ್ಲಿ 5 ಡಿಫ್ರೆಂಟ್ ಸ್ಮೈಲ್ಸ್ ಇದೆ. 5 ನಗುನಾ? ಎಸ್. ಸ್ಮೈಲ್ ನಂಬರ್ 1 ಅದು ಹಾರ್ಟಿ ಸ್ಮೈಲ್. ನಂಬರ್ 2 ನೀನ್ ಚೇಷ್ಟೆ ಮಾಡಿದಾಗ ತುಂಟನ್ ತರ ನಗ್ತಿಯಲ್ಲ, ಅದು ನಾಟಿ ಸ್ಮೈಲ್. ನಂಬರ್ 3 ನೀನ್ ಸುಳ್ಳು ಹೇಳ್ದಾಗ ಮುಚ್ಚಿಡೋಕ್ ನಗ್ತಿಯಲ್ಲ, ಅದು ಗಿಲ್ಟಿ ಸ್ಮೈಲ್. ನಂಬರ್ 4 ನೀನ್ ನಾಚ್ಕೊಂಡಾಗ ನಗ್ತಿಯಲ್ಲ, ಅದು ಶೈ ಸ್ಮೈಲ್. ನಂಬರ್ 5 ಅದು ಸಸ್ಪೆನ್ಸ್. ಟೈಮ್ ಬಂದಾಗ ಹೇಳ್ತೀನಿ. ಓಕೆ, ನನ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತೀನಿ. ಯಾವ ಪ್ರೋಗ್ರಾಮ್? ಚಾನೆಲ್ ಬಿಟ್ಟೋಗೋ ಪ್ರೋಗ್ರಾಮ್. ನಿಜವಾಗ್ಲೂ? ಯಾ, ಪ್ರಾಮಿಸ್? ಪ್ರಾಮಿಸ್. ಶ್ರೀಮತಿ ತಾರಾ ವೇಣೂರವರು 80ರ ದಶಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ನಿರ್ವಹಿಸುತ್ತಾ ತಮ್ಮ ತಾರಾ ಮೌಲ್ಯವನ್ನ ಹೆಚ್ಚಿಸಿಕೊಂಡು ಬಂದಂತವರು. ಅದು ಅಲ್ಲದೆ ಹಸೀನಾ ಚಿತ್ರದ ಇವರ ಅದ್ಭುತವಾದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡ್ರು. ಮೈಸೂರು ಎಂದ ಕೂಡಲೇ ಮನಸ್ಸಿಗೆ ಬರುವ ಹೆಸರು ಸಂದೇಶ್ ನಾಗರಾಜ್ ಅವರದ್ದು. ಇವರು ಒಟ್ಟೊಟ್ಟಿಗೆ 3 ರಂಗಗಳಲ್ಲಿ ಹೆಜ್ಜೆ ಇಟ್ಟು 3ರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಹೋಟೆಲ್ ಉದ್ಯಮಕ್ಕೆ ಕೈ ಹಾಕಿ ಅಪಾರ ಜನಮನ್ನಣೆ ಹೊಂದಿದವರು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜನಪರ ಕಾರ್ಯ ನಿರ್ವಹಿಸುತ್ತಿರುವ ಸಂದೇಶ್ ನಾಗರಾಜ್ ಅವರು ಹಾಲಿ ವಿಧಾನಸಭೆ ಪರಿಷತ್ತಿನ ಅಧ್ಯಕ್ಷರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀ ಸಂದೇಶ್ ನಾಗರಾಜ್ ಅವರು ಮತ್ತು ಶ್ರೀಮತಿ ತಾರಾ ವೇಣು ಅವರು ಈ ರಾಷ್ಟ್ರ ಪ್ರಶಸ್ತಿ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ತುಂಟಾ ತುಂಟಿ, ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮ್. ಹುಡುಗಿರ್ ಕಾಲೆಳಿತ ಸದಾ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಲವ್ ಬಗ್ಗೆ ತನ್ನದೇ ಆದ ವ್ಯಾಖ್ಯಾನ ಕೊಡೋ ಸಚಿನ್ ಅಂದ್ರೆ ಹುಡುಗರಿಗೆ ಫೇವರೇಟ್. ಈಗ ದ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಆಂಕರ್, ದ ಫೇಮಸ್ ವಿಮೆನ್ ಹೇಟರ್ ಮಿಸ್ಟರ್ ಸಚಿನ್.
ಬಗ್ಗೆ ಒಂದೆರಡು ಮಾತನಾಡ್ತಾರೆ. ಥ್ಯಾಂಕ್ ಯು. ಇವರು ನನ್ನ ವುಮನ್ ಹೇಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದ್ರೆ ಯಾಕೆ ಹಾಗೆ ಹೇಳಿದ್ರು ನಂಗೆ ಗೊತ್ತಿಲ್ಲ. ಈ ಭೂಮಿ ಹೆಣ್ಣು, ನಮಗ್ ಜನ್ಮ ಕೊಟ್ಟು ತಾಯಿ ಹೆಣ್ಣು, ನಮಗ್ ವಾತ್ಸಲ್ಯ ಕೊಡೋ ಅಕ್ಕ ತಂಗಿ ಹೆಣ್ಣು, ನಮ್ಮನ್ನ ಪ್ರೀತಿಸಿ ಮದ್ವೆ ಆಗಿ ನಮ್ಮ ಮಕ್ಳಿಗೆ ತಾಯಿ ಆಗಿ ಸದಾ ಕಷ್ಟ ಸುಖದಲ್ಲಿ ಜೊತೆ ಆಗಿರೋ ಹೆಂಡತಿ ಒಂದ್ ಹೆಣ್ಣು. They say behind every successful man there's always a woman. ಇದನ್ನ ನಂಬಿರೋ ನಾನು ಕಷ್ಟ ಪಡದೆ ಕಂಡೋರ್ ದುಡ್ಡಲ್ಲಿ ಎಂಜಾಯ್ ಮಾಡ್ಬೇಕಂತ ಆಸೆ ಪಟ್ಟು ಪ್ರೀತಿಗೆ ಮೋಸ ಮಾಡ್ತಾರಲ್ಲ ಅಂತ ಹುಡುಗಿರಿಗೆ ನಾನು ಕ್ರಿಟಿಸೈಸ್ ಮಾಡ್ತೀನಿ. ನಂಬಿರೋರ್ನ ನಡು ನೀರ್ನಲ್ಲಿ ಕೈ ಬಿಟ್ಟು ಮತ್ತೊಬ್ಬನ ಜೊತೆ ಮದುವೆ ಆಗ್ತಾರಲ್ಲ ಅಂತ ಸೆಲ್ಫಿಶ್ ಹುಡುಗಿರಿಗೆ ನಾನು ಯಾವಾಗ್ಲೂ ಕ್ರಿಟಿಸೈಸ್ ಮಾಡ್ತೀನಿ ಅಷ್ಟೇ. ಅದರ್ವೈಸ್ ಐ ಲವ್ ವುಮನ್. ಈ ಪ್ರಶಸ್ತಿನ ಪ್ರಾಮಾಣಿಕವಾಗಿ ಪ್ರೀತಿಸೋ ಎಲ್ಲಾ ಹುಡುಗಿರಿಗೂ ಅರ್ಪಿಸ್ತಾ ಇದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಸಂತೋಷವಾದ ಕ್ಷಣ. ಇದಕ್ಕೆ ಕಾರಣ ನನ್ನ ಹೃದಯಕ್ಕೆ ಹತ್ತಿರವಾದ ಕಾರ್ಯಕ್ರಮ ತುಂಟಾ ತುಂಟಿ. ಐ ಸ್ಪೆಷಲಿ ಥ್ಯಾಂಕ್ ಮೈ ಫ್ರೆಂಡ್, ಮೈ ಕೋ ಆಂಕರ್ ಅಂಡ್ ಅ ಲವ್ಲಿ ವುಮನ್ ಸೋನಿಯಾ. ಅವತ್ ನೀನ್ ಕಣ್ಮುಚ್ಕೊಂಡು ಪ್ರೀತಿ ಮಾಡಿರೋ ಹುಡುಗಿ ಮನ್ಸಲ್ ಬರ್ತಾಳೆ ಅಂದ್ಯಲ್ಲ, ನಿನ್ ಮನ್ಸಲ್ ಬಂದಿದ್ ಹುಡುಗಿ ಯಾರು? ಅದ್ ಯಾರು ಅಂತ ನಿನಗೆ ಗೊತ್ತು. ನಿನ್ ಮನ್ಸಲ್ಲಿರೋ ಹುಡುಗಿ ನನಗೆ ಹೇಗ್ ಗೊತ್ತು? ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಗೊತ್ತಾಗತ್ತೆ. ಸೋನಿಯಾ, ಐ ಆಮ್ ಸಾರಿ ಸೋನಿಯಾ. ತುಂಟಾ ತುಂಟಿ ಪ್ರೋಗ್ರಾಮ್ನ ಇವತ್ತಿನ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಸರ್? ಈ ಪ್ರೋಗ್ರಾಮ್ಗೆ ಮೇನ್ ಪಿಲ್ಲರೇ ಸಚಿನ್. ಅವನೇ ಇಲ್ಲ ಅಂದಮೇಲೆ ಆ ಪ್ರೋಗ್ರಾಮ್ಗೆ ಏನ್ ಡಿಮ್ಯಾಂಡ್ ಇರುತ್ತಮ್ಮ? ಅಂದ್ರೆ ಸಚಿನ್ ಕೆಲ್ಸನ ಬಿಟ್ಬಿಟ್ನಾ? ಯಾಕಮ್ಮ ಹೀಗೆ ಕೇಳ್ತದೀಯಾ? ನಿನಗೇನು ಹೇಳಿಲ್ವಾ? ಇಲ್ಲ. ನೀನು ಗೋವಾಗ್ ಹೋಗಿ ಹೊಸ ಅಗ್ರಿಮೆಂಟ್ ತಗೊಂಬಂದಾಗ ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಅವನು ಇದಕ್ಕಿದಾಗೆ ಬಂದು ಈ ಅಗ್ರಿಮೆಂಟ್ ದಯವಿಟ್ಟು ಕ್ಯಾನ್ಸಲ್ ಮಾಡಿ, ನನ್ನ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನನಗೆ ಮನಸ್ಸು ಸರಿ ಇಲ್ಲ, ನಾನು ಯಾಕೆ ಏನು ಅಂತ ಕೇಳಿದೆ. ಆದ್ರೆ ಅವನೇನು ಹೇಳಿಲ್ಲ. ಐ ಥಿಂಕ್ ಸಚಿನ್ ತುಂಬಾ ಡಿಸ್ಟರ್ಬ್ ಆಗಿದ್ದಾನೆ ಅನ್ಸುತ್ತೆ. ನೋಡು ಸೋನು, ಇನ್ವಿಟೇಷನ್ ಹೇಗಿದೆ ಅಂತ. ಯಾರ್ದು? ಇದೇನೆ ಹೀಗೆ ಕೇಳ್ತಿದ್ಯಾ? ನಿಂದೆ ಮದ್ವೆ ಇನ್ವಿಟೇಷನ್. ನೀನ್ ಗೋವಾಗ್ ಹೋಗಿದಾಗ ದೇಶಪಾಂಡೆ ಅವ್ರು ಬಂದಿದ್ರು ಡಿಸೈನ್ ತೋರ್ಸೋಕೆ ಅಂತ. ನೀನ್ ಇರ್ಲಿಲ್ವಲ್ಲ, ಅದಕ್ಕೆ ನಾನೇ ಓಕೆ ಮಾಡ್ಬಿಟ್ಟೆ. ಯಾಕೆ, ನಿನ್ಗಿಷ್ಟ ಆಗ್ಲಿಲ್ವಾ? ನಿಮಗಿಷ್ಟ ಆಗಿದೆಯಲ್ಲ. ಸೋನಿಯಾ, ಈ ಡ್ರೆಸ್ ಅಲ್ಲಿ ನೀವು ಸಖತ್ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀರಾ. ಈ ಜಾಗದಲ್ಲಿ ನಿನಗೆ ಡ್ರೆಸ್ಸು ಒಂದ್ ಚೂರು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸೂಟ್ ಎಷ್ಟು ಗೊತ್ತಾ ನಿಂಗೆ? 3.5 ಲಕ್ಷ ಲಂಡನ್ ಇಂದ ತರಿಸಿರೋದು. ಮದುವೆಗೆ ಡ್ರೆಸ್ಸು ಒಡವೆ ಮುಖ್ಯ ಅಲ್ಲ, ಪ್ರೀತಿ. ನಮ್ಮ ಅಕ್ಕನ್ನ ನೀವು ತುಂಬಾ ಪ್ರೀತಿ ಮಾಡ್ತಿದ್ದೀರಲ್ವಾ? ಹೇಳು, ನೀನ್ ರಾಜನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದೀಯಾ? ಹೌದು. ಅವಳು ನಿಮ್ಮನ್ ತುಂಬಾ ಪ್ರೀತಿ ಮಾಡ್ತಿದ್ದಾಳಲ್ವಾ? ಇಲ್ಲ, ನೀನು ರಾಜನ ಪ್ರೀತಿ ಮಾಡ್ತಾ ಇಲ್ಲ. ಪ್ರೀತಿ ಮಾಡ್ದೇನೆ ಮದ್ವೆಗೆ ಒಪ್ಪಿದಾಳ? ಮನಸ್ಸಲ್ಲಿ ಅವನ್ನ ಪ್ರೀತಿ ಮಾಡ್ತಾ ಇದೀಯಾ, ಮದುವೆಗೆ ಇವನ್ ಜೊತೆ ಕಮಿಟ್ ಆಗಿದೆಯಾ? ಇದ್ರ ಮಧ್ಯದಲ್ಲಿ ಒಂದ್ ಕಡೆ ಪ್ರೀತಿ, ಇನ್ನೊಂದ್ ಕಡೆ ಕಮಿಟ್ಮೆಂಟ್. ಇವೆರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದಲದಲ್ಲಿ ಇಲ್ಲಿ ತನಕ ಬಂದ್ ನಿಂತಿದ್ಯಾ. ಇದೇ ತರ ಸಚಿನ್ ಪರಿಸ್ಥಿತಿನೂ ಕೂಡ. ಮೊದಲು ನೀನ್ ಆಸೆ ಪಟ್ಟಿರೋ ರಾಜ್ ಜೊತೆಲಿ ನಿನ್ನ ಸೇರಿಸಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟ. ಆದ್ರೆ ಪ್ರಯತ್ನದ ಮಧ್ಯದಲ್ಲಿ ನಿನ್ನ ಪ್ರೀತಿಸಕ್ ಶುರು ಮಾಡ್ದ. ವಾಟ್? ನಿಮ್ ಹತ್ರ ದುಡ್ಡಿದೆ, ಸ್ಮಾರ್ಟ್ ಆಗಿದ್ದೀರಾ, ನಿಮ್ಗೆ ಸ್ಟಾರ್ಸ್ ಮಾಡೆಲ್ಸ್ ಯಾರ್ ಬೇಕಾದ್ರೂ ಸಿಗ್ತಾರೆ. ಮನಸ್ಸು ತುಂಬಾ ಸಚಿನ್ ತುಂಬಿಕೊಂಡು ರಾಜ್ ಕೈಯಲ್ಲಿ ತಾಳಿ ಕಟ್ಸ್ಕೊಂಡ್ರೆ ನೀನ್ ಸಂತೋಷವಾಗಿರ್ತೀಯಾ? ಯೋಚನೆ ಮಾಡು. ದಯವಿಟ್ಟು ನಮ್ಮ ಅಕ್ಕನ್ನ ಬಿಟ್ಬಿಡಿ ಪ್ಲೀಸ್. ಸೋನಿಯಾ, ತಾಳಿ ಕಟ್ಟೋದಕ್ಕೆ ಇನ್ನೂ 10 ನಿಮಿಷ ಟೈಮ್ ಇದೆ. ಕಾರ್ ಹೊರಗಡೆ ವೇಟ್ ಮಾಡ್ತಾ ಇದೆ. ನಿರ್ಧಾರ ನಿನ್ನ ಕೈಲಿದೆ. ನೋ, ನನ್ಗೆ ಮದ್ವೆ ಇಷ್ಟ ಇಲ್ಲ. ನಾನ್ ಬೇರೆ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ್ ಬಲವಂತಕ್ಕೋಸ್ಕರ ಈ ಮದ್ವೆಗೆ ಒಪ್ಕೊಂಡೆ. ನನಗ್ ನೀನ್ ಬೇಡ, ನನಗೆ ಮದ್ವೆ ಬೇಡ. ತಾಳಿ ಕಟ್ಟೋರ್ಗು ತಾಳಿ
ತಾಳ್ಮೆಯಿಂದಿದ್ದು ಹನಿಮೂನ್ಗೆ ಹೋಗುವಾಗ ಲವರ್ನ ನೆನ್ಸ್ಕೊಂಡ್ರೆ ಗಂಡ ಅನಿಸ್ಕೊಂಡನ್ ಗತಿ ಏನ್ ಸ್ವಾಮಿ. ಇವಳನ್ನ ಕರ್ಕೊಂಡ್ ಹನಿಮೂನ್ಗೆ ಹೆವನ್ಗೆ ಹೋಗೋಣ ಅಂತಿದ್ದೆ. ಇವಳಿಲ್ಲ, ಟಿಪ್ಪು ಡ್ರಾಪ್ ಹೋಗು ಅಂತಾಳೆ. ಈಗ ನೀವೇ ಹೇಳಿ, ಹೆವನ್ನ ಟಿಪ್ಪು ಡ್ರಾಪ? ದಿಸ್ ಇಸ್ ಸಚಿನ್ ಫ್ರಮ್ ಜೆನೆಕ್ಸ್ ಚಾನಲ್. ಯಾಕೋ ಕೆಲ್ಸ ಬಿಟ್ ಬಂದೆ? ನಿನ್ ಮದ್ವೆ ಅದೆಯಲ್ಲ ಅದಕ್ಕೆ. ನೀನ್ ಆಗ್ಬೇಡ ಅನ್ಬೇಕಿತ್ತು. ನಾನ್ ಯಾಕನ್ಲಿ? ನಿನಗಿಷ್ಟ ಇಲ್ವಾ? ಏನು? ನಾನು ಏನ್ ಹಾಗೆ ನೋಡ್ತಾ ಇದ್ಯಾ? ಅದನ್ ಡೈಲಾಗ್ ಅಲ್ಲಿ ಹೇಳ್ಬೇಕಾ? ಹೇಳ್ತಿದ್ರೆ ನನ್ಗೆ ಹೇಗ್ ಗೊತ್ತಾಗತ್ತೆ? ನನ್ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ? ನಾನ್ ನಿನ್ ಮುಖದಲ್ಲಿ 5 ಸ್ಮೈಲ್ಸ್ ಅನ್ನ ಅರ್ಥ ಮಾಡ್ಕೊಂಡಿದೀನಿ. ನೀ ನನ್ ಮುಖದಲ್ಲಿ ಒಂದೇ ಒಂದ್ ಸ್ಮೈಲ್ ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ವಾ? ಇಡಿಯಟ್. ಐ ಲವ್ ಯು ಅಂತ ಹೇಳೋ. ಇಡಿಯಟ್. ಐ ಲವ್ ಯು. ಇಡಿಯಟ್ ಅಂತ್ಯಾ? ನಾನ್ಸೆನ್ಸ್. ಐ ಲವ್ ಯು. ನಾನ್ಸೆನ್ಸ್ ಅಂತ್ಯಾ? ಸ್ಟೂಪಿಡ್. ನಿಂಗೆ ಇಡಿಯಟ್ ನಾನ್ಸೆನ್ಸ್ ಕೇಳಿಸತ್ತೆ ಹೊರತು ಐ ಲವ್ ಯು ಅನ್ನೋದು ಕೇಳಿಸ್ಲಿಲ್ವಾ? ಜೋರಾಗಿ ಹೇಳಕ್ ನಿನಗೇನ್ ದಾಡಿ? ಐ ಲವ್ ಯು ಸೋನಿಯಾ. ಐ ಲವ್ ಯು ಸಚಿನ್.